ಇದ್ದೀರಿ, ಹೌದಾ? ನಾವು ಮಾಜಿ ಶಾಸಕರು ಇಲ್ಲಿ ಎಷ್ಟು ಬಂದು ಕಡಿದಾರೆ ಅಂತ ನಿಮ್ಗೆ ಗೊತ್ತಾಗಿದೆ. ಎಷ್ಟು ದಿನ ಬಂದು ನಾವು ಮಹಾಶಕ್ತಿ ಕೇಂದ್ರದ ಎಲ್ಲ ಕಾರ್ಯಕರ್ತರು, ಬೂತ್ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಬೂತ್ ಸಮಾವೇಶ ಮಾಡಿದ್ವಿ. ಅವತ್ತಿನ ದಿನ ಎಂಟ್ರಿ ಆದ. 10 ತಿಂಗಳ ನಂತರ ಆಮೇಲೆ ಅದು 1 ವರ್ಷದಿಂದ ಬರಲೇ ಇಲ್ಲ, ಆ ಮನುಷ್ಯ ಬರಲೇ ಇಲ್ಲ. ಇಲ್ಲಿ 50,000 ಜನ ಓಟ್ ಹಾಕಿದ್ರೆ ಅವರ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೇಳಲಿಲ್ಲ, ಪಾರ್ಟಿಗೆ ಯಾವುದೇ ಸಹಕಾರ ಕೊಡಲಿಲ್ಲ. ಚುನಾವಣೆ ಬಂದಾಗ ಪ್ರಧಾನಮಂತ್ರಿ ಬಂದಂಥ ದಿನ ಶಿವಮೊಗ್ಗಕ್ಕೆ ಅಟೆಂಡ್ ಆದ. ಆಮೇಲೆ ಬಂದದ್ದು ಇಲ್ಲಿ ಎಲ್ಲರೂ ನಾವು ಚುನಾವಣಾ ನಿರ್ವಹಣಾ ಸಮಿತಿಯನ್ನು ಮಾಡಿಕೊಂಡು ಶ್ರಮ ಹಾಕಿದ್ವಲ್ಲ, ಬೂತ್ ಶಕ್ತಿ ಸಮಾವೇಶವನ್ನು ಆ ದಿನ ಅವರು ಎಂಟ್ರಿ ಆದ. ಆಮೇಲೆ ಬಂದು 2 ಪ್ರೆಸ್ ಮೀಟ್ ಮಾಡಿದ್ದಾರೆ. ಮತ್ತು ಏನಾದರೂ ಅವರು ಓಡಾಡಿದಾರಾ? ಓಡಾಡಿ ನೀವು ನೇರವಾಗಿ ಕೇಳಿದ್ದಕ್ಕೆ ಹೇಳೋದು, ನೀವು ಇಂಡಿರೇಕ್ಟಾಗಿ ಕೇಳ್ತಾರೆ, ಕೇಳಿ ಅದಕ್ಕೇನಂತೆ. ನಾವು ನಮ್ದು ಏನಿದ್ರು ಹೋರಾಟ BJP ವಿರುದ್ಧ ಅಲ್ಲ. ನಾವು NDA ಒಕ್ಕೂಟದಲ್ಲಿದ್ದೇವೆ. BJPಗೆ ನರೇಂದ್ರ ಮೋದಿಯ ಪರವಾಗಿ ಹಲವಾರು ಸಂಘಟನೆಗಳು ಕೆಲಸ ಮಾಡಿದ್ದಾರೆ. ಯಾವುದು ಪರಿವಾರ ಕೆಲಸ ಮಾಡಿದೆ, ಮೋದಿ ಬ್ರಿಗೇಡ್ ಮಾಡಿದೆ, ಮೋದಿ ಬಳಗ ಮಾಡಿದೆ, ಭಾಳಷ್ಟು ಕೆಲಸ ಮಾಡಿದ್ದಾರೆ. ರಾಷ್ಟ್ರೀಯ ಬಳಗ ಮಾಡಿದ್ದಾರೆ. JDS ಕಾಂಗ್ರೆಸ್ನವ್ರು ಸಹಿತ ಇಂಡೈರೆಕ್ಟ್ ನಮ್ಗೆ ಹೇಳಿದಾರು ಇದ್ದಾರೆ. ಕಾಂಗ್ರೆಸ್ನವ್ರು ಅಲ್ಲ ವಕೀಲರೇ, ನೀವು ಹಿಂಗೆ ಹೇಳ್ತೀರಿ, ರಿಸಲ್ಟ್ ಬಂದು ಒಂದಿನ ಕುಮಾರ್ ಬಂಗಾರಪ್ಪನವ್ರು ಬಂದು 45,000 ಓಟ್ ಕಡಿಮೆ ಆಯ್ತಲ್ಲ, ಯಾಕಾಯ್ತು? ಅವ್ರಿಗೆ ಆ ಸಾಮರ್ಥ್ಯ ಯಾಕಾಯ್ತಲ್ಲ, ಅವರೇ ಗೆಲ್ಬೋದಿತ್ತಲ್ಲ. ಅವರೇ ಗೆಲ್ಲ. ಅವಾಗ ಎಷ್ಟು ಶ್ರಮ ಹಾಕಿದ್ದಾರೆ. ಇಲ್ಲಿ ನಮ್ಮ ಸೊರಬ ಬೂತಲ್ಲಿ ಎಷ್ಟು ಜನ ಓಡಾಡಿದ್ರೆ ಬೂತ್ ಏಜೆಂಟ್ ಇದ್ರು ಅವ್ರ ಚುನಾವಣೆಯಲ್ಲಿ. ಮೊನ್ನೆ ಚುನಾವಣೆ ನಾವು ಮಾಡಿದಂಥ ಸಂದರ್ಭದಲ್ಲಿ ಬೂತಲ್ಲಿ ಎಷ್ಟು ಜನ ಇದ್ದರು ನೀವು ನೋಡಿದ್ದೀರಿ, ಎಲ್ಲದನ್ನು ಗಮನಿಸಿದ್ದೀರ. ಬೂತು ಸಮಾವೇಶದಲ್ಲಿ ಎಷ್ಟು ಜನ ಇದ್ದರು, ಆ ಓಟ್ ಹಾಕೋದು ಎಷ್ಟು ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಹಿಂದೆ ಅದೇ 1 ವರ್ಷದಿಂದ ಚುನಾವಣೆ ಆಯ್ತಲ್ಲ, ಅವರ ಚುನಾವಣೆಯಲ್ಲಿ ನಮ್ಮ ಹಲವಾರು ಬೂತ್ಗಳಲ್ಲಿ ಬೂತ್ ಏಜೆಂಟರು ನೇಮಿಸದೇ ಇರುವಂಥ ಒಂದು ಶಾಸಕರಾಗಿದ್ದರು. ಅವ್ರ ಹೆಸರು ಹೇಳೋಣ, ಶಾಸಕರಾಗಿದ್ದರು. ಆದರೆ ಅವ್ರ ವಿರುದ್ಧ ನಮ್ದು ಇದ್ದಿದ್ದೆ, ಅದರಲ್ಲಿ ಯಾವುದೇನಿಲ್ಲ. ಅವ್ರೇನಂದ್ರೆ ನಮ್ಮ ವಿರುದ್ಧ ಅವರು ಒಬ್ಬ ವ್ಯಕ್ತಿಗೆ ಸೋತ್ಮನಾದ್ರು ಬುದ್ಧಿ ಬರಬೇಕು. ಇಲ್ಲಾಂದರೆ ಈ ಚುನಾವಣಾ ನಿರ್ವಹಣಾ ಸಮಿತಿ ಆದಮೇಲೆ ಅಲ್ಲೇ ಒಂದು ಸಭೆ ಮಾಡಿಸ್ತಾರೆ, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ನೀವು ನೋಡಿದ್ರಿ, ಎಲ್ಲ ನೀವು ಗಮನಿಸಿದ್ದೀರಿ. ಶಿವಮೊಗ್ಗದಲ್ಲಿ ಅಭೂತಪೂರ್ವವಾದಂಥ ವಿಜಯವನ್ನು ನಮ್ಮ ಮತದಾರರು ನಮಗೆ ಗಳಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಸೊರಬದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆಲ್ಲ ಒಂದು ಸ್ವಲ್ಪ ಮುಜುಗರ ಅನ್ನೋ ಪರಿಸ್ಥಿತಿ ಉಂಟಾಗಿತ್ತು ನಮಗೆ. ಅಂದರೆ ನಮ್ಮ ಶಕ್ತಿ ಇಲ್ಲೇನೋ, ನಾವೆಲ್ಲ ಶಕ್ತಿ ಕಳ್ಕೊಂಬಿಟ್ಟಿವೇನೋ BJP ಅನ್ನೋ ಅಂಥದ್ದು ಆಗಿತ್ತು. ಆದರೆ ಇವತ್ತಿನ ಚುನಾವಣೆಯನ್ನು ನೋಡಿದಾಗ ನಮ್ಮ BJPಯ ಏನು ನಾವು ಹಿರಿಯ ತಲೆಮಾರಿನ BJP ನಾಯಕರಿದ್ದೇವೆ, ನಾವೆಲ್ಲ ಇವತ್ತು ಸ್ವಲ್ಪ ತಲೆ ಎತ್ಕೊಂಡು ಊರಲ್ಲಿ ಓಡಾಡ್ಬೋದು. ಜನ ನಮ್ಮ ಜೊತೆಗಿದ್ದಾರೆ. ಎಲ್ಲೋ ನಾವು ಮಾಡಿದ ತಪ್ಪಿನಿಂದ ಏನೋ ನಮ್ಮನ್ನು ದೂರ ಇರ್ಬೋದು, ಬಿಟ್ಟರೆ ನಮ್ಮನ್ನು, ನಮ್ಮ ಪಕ್ಷವನ್ನು, ನಮ್ಮ ನಾಯಕತ್ವವನ್ನು ನಮ್ಮ ತಾಲೂಕಿನ ಜನ ಜಾತಿ ಭೇದ ಮರೆತು, ಧರ್ಮ ಭೇದ ಮರೆತು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅತ್ಯಂತ ಸಂತೋಷದಿಂದ ನಮ್ಮ ತಾಲೂಕಿನ ಎಲ್ಲ ಮತದಾರರಿಗೆ, ನಮಗೆ ಕೊಟ್ಟವರು ಇರಲಿ ಕೊಡದವರು ಇರಲಿ, ಅವರ ಆಶೀರ್ವಾದ ಇರ್ತದೆ ಅಂತ ನಾವು ತಿಳ್ಕೊಂಡು ನಮಗೆ ಹೆಚ್ಚಿನ ಬಹುಮತ, ಈ ತಾಲೂಕಿನಲ್ಲಿ 18,000 ಬಹುಮತ ಬಂದದ್ದು. ಅದು ಕಡಿಮೆ ಬಹುಮತ ಅಲ್ಲ. ಯಾಕೆಂದರೆ ಕಳೆದ ವರ್ಷ MLA ಚುನಾವಣೆಯಲ್ಲಿ ಅವರಿಗೆ 45,000 ಲೀಡ್ ಬಂದಿತ್ತು. ಆ 45,000 ಲೀಡನ್ನು ಹೊಡೆದು 18,000 ಲೀಡ್ ಬಂದೈತಿ ಅಂದರೆ ಹೆಚ್ಚುವರಿ ನಮಗೆ 63,000 ಓಟ್ ಬಂದಂಗೆ. ನಮ್ಮ ಶಕ್ತಿಯನ್ನು ಸಣ್ಣ ಪ್ರಮಾಣದಲ್ಲ, ಅಗಾಧವಾದಂಥ ಶಕ್ತಿ ನಮಗಿದೆ. ಆದ್ದರಿಂದ ನಾವು ಅತ್ಯಂತ ಹೃದಯಪೂರ್ವಕವಾಗಿ ನಮ್ಮ ಹಿರಿಯ ತಲೆಮಾರಿನ BJPಯವರು, ಅದು ಮೂಲ BJPಯವರು ಮತ್ತು ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿ ವತಿಯಿಂದ ನಮ್ಮ ತಾಲೂಕಿನ ಮತದಾರರಿಗೆ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ನಿಮಗೆಲ್ಲ ಗೊತ್ತಿದೆ, ರಾಘವೇಂದ್ರ ಅವರು ಜನಸಾಮಾನ್ಯರ ಅಭ್ಯರ್ಥಿ. ನಾನು 71ರಿಂದ ಲೋಕಸಭಾ ಸದಸ್ಯರನ್ನು ನೋಡ್ತಾ ಬಂದಿದ್ದೇನೆ. ಯಾವುದೇ ಒಬ್ಬ ಲೋಕಸಭಾ ಸದಸ್ಯನನ್ನು ಚುನಾವಣೆಯಲ್ಲೂ ಕೂಡ ನಾವು ನೋಡೋಕ್ಕಾಗ್ತಿರ್ಲಿಲ್ಲ. ಅವರು ಮನೆಗೆ ಬರೋದಿರಲಿ, ಚುನಾವಣೆಗೂ ಕೂಡ ಬಂದು ಓಟ್ ಕೇಳಿದಂಥ ಪರಿಸ್ಥಿತಿ ಇಲ್ಲ. ಎಲ್ಲೋ 1-2 ಸಭೆ ಹೆಲಿಕಾಪ್ಟರ್ನಾಗ ಇಳಿದು ಸರಳ ಒಂದು ಸಭೆ, ಅನ್ವಟ್ಟಾಗಿ ಒಂದು ಸಭೆ ಮಾಡಿ ಕೈ ಮುಗಿದು ಹೋಗಿಬಿಟ್ರೆ ಅವ್ರನ್ನ ಮತ್ತೆ ಇನ್ನೂ ಅವ್ರು ಅವಧಿ ಮುಗಿದು ಮತ್ತೊಬ್ಬ MP ಆಗಿದಾಗೆ ನಾವು ಅವ್ರನ್ನ ನೋಡಿದಂಥ ಪರಿಪಾಠ ಇತ್ತು. ಎಕ್ಸೆಪ್ಟ್ ಬಂಗಾರಪ್ಪನವ್ರು ಯಾಕಂದರೆ ಈ ತಾಲೂಕಿನವರಾಗಿದ್ದರು. ಹಾಗಾಗಿ ಅವರನ್ನು ಹೊರತುಪಡಿಸಿ ಉಳಿದೆಲ್ಲ ಪಾರ್ಲಿಮೆಂಟ್ ಸದಸ್ಯರನ್ನ ನಾವು ನೋಡಿದ್ದು ಹೆಂಗಪ್ಪ ಅಂತಂದರೆ ಅವ್ರನ್ನ ನೋಡೋದೇ ಭಾರಿ ಕಷ್ಟ ಆಗಿತ್ತು ನಮಗೆ. ಅದು ಇವತ್ತಿನ ಪಾರ್ಲಿಮೆಂಟ್ ಸದಸ್ಯರು ಹೆಂಗಿದ್ದಾರೆ ಅಂತಂದರೆ
ನೀವು ಒಂದು ಫೋನ್ ಕಾಲ್ ಮಾಡಿ, ಸರ್ ಇಂಥದ್ದು ಸಣ್ಣ ಕಾರ್ಯಕ್ರಮ ಇದೆ, ಇಲ್ಲಿಗೆ ಬರ್ರಿ, ಅಥವಾ ನಮ್ಮ ಕಾರ್ಯಕರ್ತರಿಗಿಂತ ನೋವಾಗಿದೆ, ಇಲ್ಲಿಗೆ ಬರ್ರಿ, ನಮ್ಮ ಊರಿನಾಗಿಂತ ಒಂದು ಕಾಮಗಾರಿ ಆಗಬೇಕಾಗಿದೆ, ಇಲ್ಲಿಗೆ ಬರ್ರಿ, ಸರ್ ನಮ್ಮ ದೇವಸ್ಥಾನದ ಒಂದು ಸಭಾಭವನ ಕಟ್ಟಬೇಕಾಗಿದೆ ಬರ್ರಿ ಅಂದರೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದಾರೆ. ಆ ಎಲ್ಲ ಕಾರಣಗಳಿಗಾಗಿ ಅವರು ಇವತ್ತು ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಅವರಿಗೆ ಮತ ಚಲಾವಣೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯ, ನಮ್ಮ ಕ್ಷೇತ್ರದ ಜನ. ಆ ಕಾರಣಕ್ಕಾಗಿ ನಮ್ಮ ಕ್ಷೇತ್ರದ ಎಲ್ಲ ಮತದಾರರ ಬಂಧುಗಳಿಗೆ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಮುಂದೆ ಕೂಡ ಇನ್ನು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ರಾಘವೇಂದ್ರ ಅವರು ತಮಗೆ ಬರೀ ಮೆಂಬರ್ ಆಗಿ ಇಷ್ಟು ಕೆಲಸ ಮಾಡಿದ್ದಾರೆ. ಇವತ್ತೇನಾದರೂ ಒಂದು ಕೇಂದ್ರದ ಮಂತ್ರಿಮಂಡಲದಲ್ಲಿ ಅವ್ರಿಗೇನಾದ್ರು ಒಂದು ಅವಕಾಶ ಸಿಕ್ಕೇ ಬಿಟ್ಟರೆ ನಮ್ಮ ನಿರೀಕ್ಷೆಗಳು ಏನೇನಿದ್ದಾವೆ, ನಮ್ಮ ಶಿವಮೊಗ್ಗ ಜಿಲ್ಲೆಯ ನಿರೀಕ್ಷೆ, ಸೊರಬ ತಾಲೂಕಿನ ನಿರೀಕ್ಷೆ, ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಮಾಡಿಸುವಂಥ ಜವಾಬ್ದಾರಿನೂ ಕೂಡ ನಾವು ಇಲ್ಲಿದ್ದಂಥವ್ರು ತೆಗೆದುಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಮಗೆ ಆ ಭರವಸೆನೂ ಇದೆ. ಯಾಕಂದರೆ ಅವರನ್ನು ನಾವು ಹತ್ತಿರದಿಂದ ನೋಡಿದ್ದೇವೆ, ಅವ್ರ ಜೊತೆಗೆ ಕೆಲಸ ಮಾಡಿದ್ದೇವೆ. ಅವ್ರು ಎಂದು ಪಾರ್ಲಿಮೆಂಟ್ ಸದಸ್ಯರಾದರೂ ಅವತ್ತಿಂದ ಅವ್ರ ಜೊತೆಗೆ ನಾವು ಇದ್ದೇವೆ. ಅವ್ರು 4 ಸರಿ ಗೆದ್ದಾಗಲೂ ನಾವು ಅವ್ರ ಜೊತೆಗಿದ್ದೇವೆ. ಮೊದಲನೇ ಸರಿ ಗೆದ್ದಾಗಲೂ ನಾವು ಅವ್ರ ಜೊತೆಗಿದ್ದೇವೆ, ಈಗೂ ಅವ್ರ ಜೊತೆಗಿದ್ದೇವೆ, ಮುಂದೂ ಅವ್ರ ಜೊತೆಗಿರ್ತೇವೆ. ಅದರಿಂದ ನಮಗೊಂದು ಭರವಸೆ ಇದೆ. ನಮ್ಮಲ್ಲಿರುವಂಥ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ತರುವಂಥ ಕೆಲಸವನ್ನು ಕೂಡ ನಾವು ಮಾಡ್ಬೋದು. ಆ ದಿಶೆಯಲ್ಲಿ ನಾವು ಜನರನ್ನ ವಿಶ್ವಾಸವನ್ನು ಗಳಿಸ್ಕೊಳ್ಬೋದು ಅನ್ನೋಂಥ ಮಾತು ಕೂಡ ನಮಗೆ ನಮ್ಮ ಮೇಲಿದೆ. ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಈ ಒಂದು ಚುನಾವಣೆಯಲ್ಲಿ ಪತ್ರಕರ್ತರು ನಿಮ್ಮ ಯಥಾನುಶಕ್ತಿ ನಮಗೆ ಸಹಕಾರ ಮಾಡಿದ್ದೀರಿ. ಎಲ್ಲೂ ಬೇರೆ ಬೇರೆ ಏನೇ ಭಾಷಣ ಮಾಡಿರ್ಬೋದು, ಆದರೆ ನಿಮ್ಮ ಕಡೆಯಿಂದ ಏನೂ ನಮಗೆ ಅಂತಹ ಲೋಪದೋಷಗಳು ಕಂಡು ಬಂದಿಲ್ಲ. ರಾಘವೇಂದ್ರ ಅವ್ರ ಬಗ್ಗೆ ಯಾರೂ ಅಂಥ ಟೀಕೆಗಳನ್ನು ಮಾಡಿದ್ದಾಗಲಿ, ಟೀಕೆ ಟಿಪ್ಪಣಿಗಳನ್ನು ಬರೆದಿದ್ದಾಗಲಿ ನಮ್ಮ ಗಮನಕ್ಕೆ ಬಂದಿಲ್ಲ. ಎಲ್ಲಿ ನೋಡಿದರೂ ಉತ್ತಮವಾದಂಥ ಕ್ಯಾಂಡಿಡೇಟು ಅನ್ನುವಂಥ ಪ್ರತಿಬಿಂಬ ನಿಮ್ಮ ಕಡೆಯಿಂದಲೂ ಕೂಡ ಬಂದಿದೆ. ಹಾಗಾಗಿ ನಿಮಗೂ ಕೂಡ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ನಮ್ಮೆಲ್ಲ ನಾಯಕರ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನೊಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸಲೇಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಮುಜುಗರ ಇತ್ತು. ಈ ಚುನಾವಣೆಯಲ್ಲಿ ನಮಗೆ ಮುಜುಗರ ಇರಲಿಲ್ಲ. ನಮಗೆ ಕ್ಯಾಂಡಿಡೇಟ್ ರಾಘವೇಂದ್ರ ಮತ್ತು ಭಾರತೀಯ ಜನತಾ ಪಾರ್ಟಿ ಆಗಿದ್ದರಿಂದ ನಾವು ಯಾರೂ ಕೂಡ ನಮ್ಮ ಕಾರ್ಯಕರ್ತರು ಯಾರ್ಯಾರು ಹಿಂದಿನ ಚುನಾವಣೆಗಳಲ್ಲಿ ಮನೆ ಸೇರಿದ್ರು ಅವರೆಲ್ಲರೂ ಕೂಡ ನಾವು ಹೇಳಲಿ ಬಿಡಲಿ ಅವರಾಗೆ ವಾಲಂಟಿಯರ್ ಆಗಿ ನಮ್ಮ ಮುಖ ನೋಡಿ, ಪಕ್ಷದ ಮುಖ ನೋಡಿ, ನಮ್ಮ ನಾಯಕತ್ವದ ಮುಖ ನೋಡಿ, ಮೋದಿಯ ಅಭಿಮಾನದಿಂದ ಈ ದೇಶದ ಚುಕ್ಕಾಣಿಯನ್ನು ಹಿಡಿಬೇಕು, ಈ ದೇಶದಲ್ಲಿ ಒಂದು ಬದಲಾವಣೆ ಆಗಬೇಕು, ದೇಶಕ್ಕೆ ಸುಸ್ಥಿರವಾದಂಥ ಸರ್ಕಾರ ಬರಬೇಕು ಅನ್ನೋ ಕಾರಣಕ್ಕೆ ಮೋದಿಜಿಯವರನ್ನು ರಾಘವೇಂದ್ರ ಅವರ ಮೂಲಕ ಬೆಂಬಲಿಸಿದ್ದಾರೆ. ಹಾಗೆ ಯಡಿಯೂರಪ್ಪನವರ ಮಾಡಿದಂಥ ಅತ್ಯಂತ ಉತ್ತಮವಾದಂಥ ಕೆಲಸಗಳು ಕೂಡ ನಮಗೆ ಕೈ ಹಿಡಿದಿದ್ದಾವೆ. ಆ ಕಾರಣಕ್ಕಾಗಿ ನಾನು ನಮ್ಮ ನಾಯಕತ್ವಕ್ಕೂ ಕೂಡ ಯಡಿಯೂರಪ್ಪನವರು ಇರ್ಬೋದು, ವಿಜಯೇಂದ್ರ ಇರ್ಬೋದು, ರಾಘವೇಂದ್ರ ಇರ್ಬೋದು, ಸೆಂಟ್ರಲ್ನ ಮಂತ್ರಿಮಂಡಲದವರು ಇರ್ಬೋದು, ನಮ್ಮ ಹಿರಿಯ BJPಯ ನಾಯಕತ್ವದ ಎಲ್ಲ ನಾಯಕರಿಗೂ ಕೂಡ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತು ನಮ್ಮೆಲ್ಲ ಏನು ಹಿರಿಯ ನಾಯಕರಿದ್ದಾರೆ, ನಿಜವಾಗಿ ಹೇಳ್ಬೇಕಂದ್ರೆ ನಾವು ಇವರಿಗೆ ಪೋರ್ಟ್ಫೋಲಿಯೋನೇ ಕೊಡೋಕ್ಕಾಗಲಿಲ್ಲ. ನಿಮಗೆ ಇಂಥ ಕೆಲಸ ಮಾಡು, ಇಂಥ ಕೆಲಸ ಮಾಡು ಅಂತ ಹೇಳೋಕ್ಕೆ ನಮಗಾಗಲಿಲ್ಲ. ಅಂಥ ಪರಿಸ್ಥಿತಿ ಇತ್ತು ನಮ್ಮದು. ಆದರೂ ಕೂಡ ಯಾರೂ ಕೂಡ ನಮ್ಮನಿಗೆ ಇಂಥ ಸ್ಥಾನ ಕೊಡಲಿಲ್ಲ, ಇಂಥದ್ದು ನಮ್ಮನ್ನು ಕರೀಲಿಲ್ಲ, ನನಗೆ ಅವಕಾಶ ಕೊಡಲಿಲ್ಲ, ನನಗೆ ವೆಹಿಕಲ್ ಕೊಡಲಿಲ್ಲ, ನನಗೆ ಹ್ಯಾಂಡ್ವಿಲ್ ಕೊಡಲಿಲ್ಲ, ಅಥವಾ ನಮ್ಮನ್ನು ಗಮನಿಸಲಿಲ್ಲ ಅನ್ನುವಂಥ ಯಾವುದೇ ಒಂದು ಸಣ್ಣ ಲೋಪದೋಷಗಳ ಇಲ್ಲದೇ ನಾವೇನು ತೀರ್ಮಾನ ತಗೊಂಡೇವೋ ಆ ತೀರ್ಮಾನಕ್ಕೆ ಬದ್ಧರಾಗಿ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕೆ ನಾನು ನಮ್ಮ ಜೊತೆಗೆ ಏನು ಬೆಂಬಲ ಕೊಟ್ಟಿದ್ದರು, ನಾವು ನಮ್ಮ ವೇದಿಕೆ ಅಂತ ಇದ್ದಾಗ ಏನು ನಮಗೆ ಬೆಂಬಲ ಕೊಟ್ಟಿದ್ದರು, ಆ ಎಲ್ಲ ಕಾರ್ಯಕರ್ತರಿಗೆ, ಆ ಎಲ್ಲ ನಾಯಕರಿಗೆ, ಆ ಎಲ್ಲ ಮತದಾರ ಬಂಧುಗಳಿಗೆ ನಿಮ್ಮೆಲ್ಲರ ಮೂಲಕ ನಾನು ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿ TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.